ಅನ್ನದಾತನ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತ ಸಂಘಕ್ಕೆ. ಸರ್ ಏನಾಯ್ತಮ್ಮ? ತಮ್ಮ ಇಲ್ಲಿ ಹೇಳ್ತೀನಿ ಕೇಳಿ, ತಪ್ಪು ತಿಳ್ಕೊಬೇಡ, ಜರ ಶಾಂತರ ಬೇರೆ ಐತಿ ವೇದಿಕೆ ಈಗ. ನೀ ಸುನಿಂದ್ರ ಅವ್ರು ಮಾತಾಡಕತ್ತಾರ, ಧ್ವನಿ ಕೇಳ್ತತಿಲ್ಲ. ತಮ್ಮ ಅವರು ಪಿ ರಾಜು ಶಾಸಕರು, ಕುರ್ಚಿ ಮತಕ್ಷೇತ್ರ ಮಾಜಿ ಶಾಸಕರದಾರ, ಮಾತಾಡಕತ್ತಾರ. ತಮ್ಮ ಇಲ್ಲಿ ಹೇಳಕತ್ತೀವಿ, ಕೇಳ್ತತಿಲ್ಲ. ಒಂದ್ ಜವಾಬ್ದಾರಿ ಇರ್ತದೆ, ಸರಿ ಕಡೆ ಏನ ಇಲ್ಲಿ ಕೇಳ್ಕೊಡ್ರಿ. ಇದು ಹೋರಾಟ ಯಾವ್ದೋ ಜಾತ್ರೆ ಅಲ್ಲಿಲ್ಲ, ನಂಜುಂಡ ಸ್ವಾಮಿ ಅವ್ರ ತತ್ವ ಸಿದ್ಧಾಂತ ಮೇಲೆ ನಡೀತಕ್ಕಂಥ ಹೋರಾಟ ಇಲ್ಲ. ಹೋರಾಟ ಹೋಗೈತಿ, ಈಗ ಚಳವಳಿ ಪ್ರಾರಂಭ ಆಗೈತಿ. ಒಂದು ಶಿಸ್ತು ಗೊತ್ತಿಲ್ಲ ನಿಮಗ? ಯಾರು ಮಾತಾಡುವಂಗಿಲ್ಲ, ಶಾಂತ ಇರ್ಬೇಕು. ಅವ್ರು ಮಾತಾಡ್ತಕ್ಕ ಅದಕ್ಕೇನ್ ನಿರ್ಧಾರ ತಗೋಬೇಕಿಲ್ಲ. ಅಧ್ಯಕ್ಷರದಾರ, ಮಲ್ಲಪ್ಪ ನಂಗಡಿ ಹಿರಿಯರದಾರ. ಏನ್ ಅಡ್ಡ ಮಾತಾಡ್ತೀರಿ? ಮಾತಿಗೊಮ್ಮೆ ಶಾಂತಿರು. ನಿಮ್ ಕೆಲಸ ಅಲ್ಲ, ಹೋಗ. ಧ್ವನಿ ಅಡ್ಡ ಕೇಳುತ್ತೇವೆ, ನಿಮ್ ಧ್ವನಿ ಅಡ್ಡ ಸಾಕಬೇಕು. ಶಾಂತಿ ಇರ್ಬೇಕು, ಕೈ ಮುಗಿತು ಆದ್ರೆ ಕಾಲ್ ಬರ್ತದೆ. ಶಾಂತಿ ಇರಪ್ಪ, ಆಯ್ತು ಬಿಡಿ. ಮೇಲೆ ಹತ್ತಿ ಮಾತಾಡೋದು ಬೇಡ. ನನ್ನ ಧ್ವನಿ ಎಲ್ಲರಿಗೂ ಕೇಳುತ್ತೆ, ಕೆಳಗಿನಿಂದನೇ ಮಾತಾಡ್ತೇನೆ. ಬೋಲೋ ಭಾರತ್ ಮಾತಾ ಕಿ. ರೈತರ ಹೋರಾಟಕ್ಕೆ, ರೈತ ಸಂಘಕ್ಕೆ, ಅನ್ನದಾತನ ಹೋರಾಟಕ್ಕೆ. ಈ ಒಂದು ಹೋರಾಟದ ನೇತೃತ್ವವನ್ನ ವಹಿಸಿರುವಂತಹ ಪರಮ ಪೂಜ್ಯ ಶಶಿಕಾಂತ್ ಪಡಸಲಗಿ ಅವರೇ, ರೈತ ಸಂಘದ ಎಲ್ಲ ಮುಖಂಡರೇ, ಈ ಒಂದು ಹೋರಾಟಕ್ಕೆ ನಾನು ಭಾಗವಹಿಸಬೇಕು, ರೈತರ ಪರವಾಗಿ ನಾನು ನಿಲ್ಲಬೇಕು ಅಂತ ಹೇಳಿ ಈ ರಾಜ್ಯ ಕಂಡಂತಹ ರೈತ ನಾಯಕ, ರೈತ ಪರ ಹೋರಾಟಗಾರ, ರೈತರ ಧ್ವನಿಯಾಗಿದ್ದಂತಹ ಸನ್ಮಾನ್ಯ BS ಯಡಿಯೂರಪ್ಪನವರ ಪುತ್ರನಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತಾನೆ ಅಂತ ಹೇಳಿ ಬಂದಿರುವಂತಹ ಸನ್ಮಾನ್ಯ BY ವಿಜಯೇಂದ್ರ ಅವರೇ, ರಾಜ್ಯಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಈರಣ್ಣ ಕಡಾಡಿ ಅವರೇ, ಈ ಹೋರಾಟದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ನೀಡ್ತಾ ಇರುವಂತಹ ಪರಮ ಪೂಜ್ಯರೇ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರೇ, ರಾಯಭಾಗ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ದುರ್ಯೋಧನ ಐಹೊಳೆ ಅವರೇ, ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬ ರೈತ ಬಂಧುಗಳೇ, ನಿಮ್ಮೆಲ್ಲರ ಪಾದಕ್ಕೆ. ರೈತ ಈ ಜಗತ್ತಿನ ಹಸಿವನ್ನ ನೀಗಿಸುವಂತವನು. ಹಾಗಾಗಿ ಕಣ್ಣಿಗೆ ಕಾಣುವ ದೇವರು ಅಂತ ಯಾರಾದ್ರೂ ಇದ್ರೆ ಅದು ರೈತರು ಅಂತ ಹೇಳಿ ಭಾವಿಸ್ತಾನೆ. ಎಲ್ಲ ರೈತರ ಪಾದಕ್ಕೆ ವಂದನೆಯನ್ನ ಸಲ್ಲಿಸ್ತಾ ಮಾಧ್ಯಮದ ಮಿತ್ರರೇ, ನಾನು ನಮ್ಮ ನಾಯಕರು ಬಂದಿರುವಾಗ ಜಾಸ್ತಿ ಮಾತನಾಡೋದಿಲ್ಲ. ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ನಾಯಕರು ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ. ನಾನು ಹೇಳುವಂತದ್ದು ಇಷ್ಟೇ, ನೀವು ಮಾಡ್ತಾ ಇರುವಂತಹ ಹೋರಾಟ ಇದು ನ್ಯಾಯಯುತವಾಗಿದೆ. ನಿಮ್ಮ ಹೋರಾಟದ ಜೊತೆಗೆ ನಾವೆಲ್ಲರೂ ಕೂಡ ಕೊನೆಯವರೆಗೂ ನಿಲ್ತವೆ ಅನ್ನುವಂತಹ ಮಾತನ್ನ ನಾನು ಇಲ್ಲೇ ಹೇಳ್ತೇನೆ. ಆತ್ಮೀಯ ಬಂಧುಗಳೇ, ನಿರಂತರವಾದಂತಹ 6 ದಿನಗಳವರೆಗೆ ಹೋರಾಟ ನಡೆದಿದೆ. ನಾನು ಮಾಧ್ಯಮದ ಮೂಲಕ ತಿಳಿದುಕೊಂಡೆ, ಇಷ್ಟು ದೊಡ್ಡ ಹೋರಾಟ. ಮೊದಲು ನಾವೆಲ್ಲ ಹೋರಾಟಕ್ಕೆ ಮುಧೋಳಕ್ಕೆ ಹೋಗ್ತಿದ್ವಿ, ಆದರೆ ಬೆಳಗಾವಿ ಜಿಲ್ಲೆಯ ಗಡಿಯಲ್ಲಿ ಇಷ್ಟು ದೊಡ್ಡ ಹೋರಾಟ ಯಾವುದಾದ್ರೂ ನಡೆದಿದೆ ಅಂದ್ರೆ ಅದು ಇವತ್ತಿನ ಹೋರಾಟ ಅಂತ ಹೇಳಿ ನಾನು ಹೇಳ್ತೇನೆ. ಅದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಾನು ಮಾಧ್ಯಮದ ಮೂಲಕ ತಿಳಿದುಕೊಂಡೆ, ಜಿಲ್ಲಾಧಿಕಾರಿಗಳು ಒಂದು ಸಾರಿ ಬಂದು ಚರ್ಚೆಯನ್ನ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಫ್ಯಾಕ್ಟರಿಯ ಮಾಲಕರ ಜೊತೆಗೆ ಮಾತನಾಡಿ
₹200 ಹೆಚ್ಚಿಗೆ ಕೊಡಿಸ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಂತ. ಆದರೆ ಇಷ್ಟು ದೊಡ್ಡ ಹೋರಾಟ ನಡೆದಾಗ, ಸಾವಿರ ಸಂಖ್ಯೆಯಲ್ಲಿ ರೈತರು ಇದ್ದಾಗ, ಈ ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಯ ರೈತರು ಇಲ್ಲಿ ಬಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇರುವಂತಹ, ನಾನು ಕೇಳಿದೆ DC ಅವರು ಬಂದಾಗ 1,00,000ದಷ್ಟು ರೈತರು ಬಂದಿದ್ರು ಹೋರಾಟದಲ್ಲಿ ಅಂತ. ಇಂತಹ ಹೋರಾಟ ಇಷ್ಟು ದೀರ್ಘವಾಗಿ ನಡೆದರೂ ಕೂಡ ಶುಗರ್ ಕ್ಯಾನ್ ಕಮಿಷನರ್ ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಸಕ್ಕರೆ ಸಚಿವರು ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಉಸ್ತುವಾರಿ ಸಚಿವರು ಬರಬೇಕಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಅನ್ನುವಂತಹ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೇನೆ. ಮಾತನಾಡುವಾಗ ಬಹಳಷ್ಟು ಜನ ಹೇಳಿದ್ರಿ, ಮಾತನಾಡುವಾಗ ನಮ್ಮ ಪೂಜಾರ್ ಅವರು ಹೇಳಿದ್ರು, ಬಿಜೆಪಿ ಪಕ್ಷದವ್ರದ್ದು ಇಷ್ಟು ಕಾರ್ಖಾನೆಗಳು ಇದಾವೆ ಅಂತ ಹೇಳಿ. ಮಾನ್ಯ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಇದನ್ನು ಮಾಧ್ಯಮಕ್ಕೆ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಈ ಹೋರಾಟಕ್ಕೆ ಬಂದಿದ್ದು ರೈತರ ಪರವಾಗಿ, ರೈತರಿಗೆ ಧ್ವನಿ ಸೇರಿಸಬೇಕು ಅಂತ ಬಂದಿದ್ದೇನೆ ಹೊರತಾಗಿ ಅದು ಯಾವುದೇ ಪಕ್ಷದ ಶಾಸಕರು ಅಥವಾ ಪಕ್ಷದ ನಾಯಕರು ಶುಗರ್ ಫ್ಯಾಕ್ಟರಿಯನ್ನ ಇಟ್ಕೊಳ್ಳಿ, ಅವರ ಪರವಾಗಿ ವಾರಸುದಾರಿಕೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ ಅಂತ ಹೇಳಿ ಈಗಾಗಲೇ ಮಾಧ್ಯಮಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಕೇಳುವಂತದ್ದು ಇಷ್ಟೇ ಇದೆ, ಏನು ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ ಇದು ನ್ಯಾಯಯುತವಾದಂತಹ ಬೇಡಿಕೆ ಇದೆ. ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ, ಮತ್ತೊಮ್ಮೆ ರಿಪೀಟ್ ಮಾಡ್ತವೆ, ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ. ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ, ನಿಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಕೂಡ ನಿರಂತರವಾಗಿ ನಿಮ್ಮ ಜೊತೆಗೆ ನಿಲ್ಲುತ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ, ನಿಮ್ಮ ಹೋರಾಟ ಯಶಸ್ವಿಯಾಗಲಿ. ಈ ಹೋರಾಟ ಮಾಡಿದ ಅನುಭವ, ನಿಮ್ಮ ಜೊತೆಗೆ ಬಿಸಿಲಲ್ಲಿ ಹೋರಾಟ ಮಾಡಿದ ಅನುಭವ ನನಗೂ ಇದೆ. ನಿನ್ನೆ ರಾಜು ಶೆಟ್ಟಿ ಅವರು ಬಂದು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಹೋಗಿದ್ದಾರೆ. ಹಾಗಾಗಿ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುವವರೆಗೆ, ರೈತರಿಗೆ ನ್ಯಾಯ ಸಿಗುವವರೆಗೆ ನಾವು ಕೂಡ ನಿರಂತರವಾಗಿ ನಿಮ್ಮ ಜೊತೆಗೆ ಹೋರಾಟದಲ್ಲಿ ಇರ್ತೇವೆ, ಇದಕ್ಕೆ ಬೆಂಬಲವನ್ನ ಕೊಡ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತನ್ನ ಮುಗಿಸ್ತಾನೆ. ಈಗ ಕೆ ರಾಜು ಸಾಹೇಬ್ರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಬಾರ್ದು. ಯಾ ಗಾಡಿ ತೆಗಿರೋಪ್ಪ, 2 ಸಲ ಹೇಳುದು ಸಾಹೇಬ್ರ ನೋಡ್ರಿ. ಈಗ ಅದು MLA ಸಾಹೇಬ್ರ ಗಾಡಿ ಇತ್ತು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಪ್ಪಣ್ಣ ಕಡಾಡಿ ಅವರು ಕೂಡ ಒಂದು 5 ನಿಮಿಷ ತಮಗ ಮನವರಿಕೆ ಮಾಡಿಕೊಂಡು ಕೂತಾರೆ ಬಿಡ್ರು. ಕೂಡ್ರಿ ಎಲ್ಲಾರು ಮುಗಿಯನಾರು ಕೂದ್ರಲ್ಲಿ ಬೈಟೋಚಿ ಅಂದ್ರೆ ಕೂತ್ ಬಿಡ್ಬೇಕು ಪಟ್ನ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬಿಗೆ ಬೆಲೆ ನಿಗದಿ ಮಾಡಿದ ಕಾರ್ಖಾನೆ ಮಾಲೀಕರಿಗೆ, ಕಬ್ಬಿನ ಬೆಲೆ ನಿಗದಿ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ, ರೈತ ವಿರೋಧಿ ಸರ್ಕಾರಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾಕೆ ಘೋಷಣೆ ಆಗ್ತಂದ್ರ ಶಾಂತ್ ಕೊಂಡೈತೆ. ಕೇಳಿಸ್ಕೊ, ಇದಾಕ್ಬಿಟ್ಟು ಸುಮ್ ಬಾಯ ಸೌಂಡ್ ಅಷ್ಟ. ಕಳೆದ 6 ದಿನಗಳಿಂದ ಕಬ್ಬು ಬೆಳೆಗಾರರ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಈ 3 ಜಿಲ್ಲೆಗಳ ನಮ್ಮೆಲ್ಲ ರೈತ ಅಣ್ಣ ತಮ್ಮಂದಿರೇ ಮತ್ತು ಈ ಹೋರಾಟವನ್ನ ಸಂಘಟಿಸಿರ್ತಕ್ಕಂಥ ರೈತ ಸಂಘಟನೆಯ ಮುಖಂಡರಾದ ಶಶಿಕಾಂತ್ ಗುರೂಜಿ ಅವರೇ, ಚುನಪ್ಪ ಪೂಜೆ ಅವರೇ, ಸುಭಾಷ್ ಶಿರ್ಬೂರ್ ಅವರೇ,
ಮತ್ತು ಈ ಭಾಗದ ನಮ್ಮ ಇಬ್ರು ಯುವ ಮುಖಂಡರಾಗಿರ್ತಕ್ಕಂಥ ರೈತ ಮುಖಂಡರಾಗಿರ್ತಕ್ಕಂಥ ಅಂಗಡಿ ಸಹೋದರರೇ, ನಾನು ಎಲ್ಲರ ಹೆಸರು ತಗೊಳ್ಳಕ್ಕಾಗುದಿಲ್ಲ. ಸಂಘಟನೆಯನ್ನ ಮಾಡಿರ್ತಕ್ಕಂಥ ಎಲ್ಲ ರೈತ ಅಣ್ಣ ತಮ್ಮಂದಿರೇ ಮತ್ತು ಯಾವ ಈ ನಾಡು ಕಂಡಂತ ಅಪ್ರತಿಮ ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ಸುಪುತ್ರರು, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಮತ್ತೊಮ್ಮೆ ಯಡಿಯೂರಪ್ಪನವರ ಗುಣಗಳನ್ನ ಮೈಗೂಡಿಸಿಕೊಂಡು ಅವರ ರೀತಿಯಲ್ಲೇ ನಾನು ರೈತ ಪರವಾಗಿ ಇರ್ತೀನಿ ಅಂತೇಳಿ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇವತ್ತು ಕಳೆದ 6 ದಿನಗಳಿಂದ ನಮ್ಮ ರೈತರು ಏನು ಹೋರಾಟ ನಡೆಸ್ತಾ ಇದ್ದಾರೆ, ಹೋರಾಟಕ್ಕೆ ನಾನು ಕೂಡ ಧ್ವನಿ ಸೇರಿಸಬೇಕು, ಬೆಂಬಲ ಕೊಡಬೇಕಂತೇಳಿ ದೂರದ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರೇ, ಹಾಗೆ ಈಗ ತಾನೇ ಮಾತನಾಡಿದಂತ ರಾಜೀವ್ ಅವರೇ, ದುರ್ಯೋಧನ ಐವೇರ್ ಅವರೇ, VI ಪಾಟೀಲ್ ರೇ, ಸುಭಾಷ್ ಪಾಟೀಲ್ ರೇ, ಇಲ್ಲಿ ಉಪಸ್ಥಿತ ನಮ್ಮ ಇನ್ನೊಬ್ಬ ಹಿಂದುಳಿದ ವರ್ಗದ ಮುಖಂಡರಾಗಿರ್ತಕ್ಕಂಥ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಶರಣು ತಳಿಕೇರಿ ಅವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಾನು ಕಳೆದ ಬಾರಿ ಬಂದಾಗ ಸಾಕಷ್ಟು ವಿಷಯಗಳನ್ನು ಮಾತನಾಡಿದ್ದೀನಿ ಮತ್ತು ವಿಡಿಯೋ ಮುಖಾಂತರ ಕೂಡ ಸಾಕಷ್ಟು ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ನಾನು ದೂರದ ದೆಹಲಿಯಲ್ಲಿದ್ದರೂ ಕೂಡ ಮೊಬೈಲ್ ಮುಖಾಂತರ ಕೂಡ ಅವತ್ತು ನಾನು ಮಾತನಾಡಿದ್ರೆ ಅದಕ್ಕೆ ನಮ್ಮ ರೈತ ಸಂಘಟನೆ ಮುಖಂಡರು ಅವಕಾಶ ಮಾಡಿಕೊಟ್ಟಿದ್ರು, ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೇನೆ. ಈಗ ನಾನು ಜಾಸ್ತಿ ಮಾತನಾಡುವುದಿಲ್ಲ. ನಾವು ಬರುವಾಗ ಸಾಕಷ್ಟು ಸಂಗತಿಗಳನ್ನ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮಾತನಾಡ್ತಾ ಬಂದಿದ್ದೀವಿ. ತಮ್ಮ ನೋವು ಏನಿದೆ, ತಮ್ಮ ಕೂಗು ಏನಿದೆ, ಅದನ್ನ ಪ್ರಾಮಾಣಿಕವಾಗಿ ಎಲ್ಲಿಗೆ ಮುಟ್ಟಿಸ್ಬೇಕೋ ಅಲ್ಲಿಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ ಅನ್ನೋಂಥದ್ದು ಮೊದಲನೇದಾಗಿ ನಾನು ಭರವಸೆಯನ್ನು ಕೊಡ್ತೀನಿ. ಅದ್ರ ಜೊತೆಗೆ ನಾನು ಒಬ್ಬ ರಾಜ್ಯಸಭಾ ಸದಸ್ಯ ಆಗಿ ಇಲ್ಲಿ ಬಂದಿಲ್ಲ. ನಮ್ಮೆಲ್ಲ ಸ್ನೇಹಿತರು, ನಮ್ಮೆಲ್ಲ ರೈತ ಬಂಧುಗಳು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ರಾಜ್ಯಸಭಾ ಸದಸ್ಯ ಆಗೋಕ್ಕಿಂತ ಮೊದಲು ಕೂಡ ನಿಮ್ಮೆಲ್ಲರ ಜೊತೆ ಹೋರಾಟದ ನಾನು ಕುಂತಾವದೇನೆ. ನಮ್ ಸುಭಾಷಣ್ಣ ಅವ್ರಿಗೆ ಗೊತ್ತದ, ನಾವು ಹೋರಾಟ ಇಲ್ದಾಗೂ ಕೂಡ ಬಹಳಷ್ಟು ಸಲ ಏನು ಆಗ್ಬೇಕಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಕೇವಲ ಹೋರಾಟದಾಗ ಅಷ್ಟೇ ನಾವು ಸೇರಿಲ್ಲ, ಉಳಿದಂತ ಸಂದರ್ಭದಲ್ಲಿ ಕೂಡ ಎಲ್ಲಿ ತಪ್ಪಿದ ಇದನ್ನ ಹೆಂಗ್ ಸರಿ ಮಾಡ್ಕೊಂಡು ಹೋಗೋದು, ಇದಕ್ಕೆ ಯಾವ ರೀತಿ ಚಳವಳಿಯನ್ನ ರೂಪಿಸೋದು ಅಂತ ಹೇಳಿ ನಾವು ಬಂದಿದ್ದೀವಿ. ನಮ್ ಸ್ನೇಹಿತ ಚುನಾಪ್ ಯಾಕೋ ಜಾತ್ರೆನಾಗತ್ತಾನೆ, ಇದೊಂದು ಚಳವಳಿ ಅಲ್ಲ, ಇದು ಜಾತ್ರೆ ಅಲ್ಲಿ ದಯವಿಟ್ಟು ಅದನ್ನ ವಾಪಸ್ ತಗೊಳ್ರಿ. ಇದೊಂದು ಚಳವಳಿ ಅದ. ಈ ಚಳವಳಿ ಯಶಸ್ವಿ ಆಗ್ಲಿಕ್ಕೆ ನೀವು ಹಗಲು ರಾತ್ರಿ ಇಲ್ಲಿ ಕುಂತೀರಿ, ನಿಮ್ ಕಷ್ಟ ನೋವು ನಮಗೆ ಅರ್ಥ ಆಗ್ತದ. ಅನೇಕ ವಿಷಯಗಳನ್ನ ಸುಭಾಷಣ್ಣ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಎಲ್ಲೆಲ್ಲಿ ಅನ್ಯಾಯ ಆಗತ್ತೆ ಅಂತ ಹೇಳಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನಿಗದಿ ಮಾಡುವಲ್ಲಿ ನಮ್ಗೆ ಅನ್ಯಾಯ ಆಗಿತ್ತು ಅನ್ನುವಂತ ಮಾತನ್ನು ಕೊಟ್ಟಿದಾರ. ಅದು ನಮ್ಮ ಜವಾಬ್ದಾರಿ ಇದೆ, ಅದನ್ನ ಮಾತಾಡ್ತೀವಿ. ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಕಬ್ಬು ಬೆಳೆಯುವಾಗ ನಮ್ಗೆ ಏನು ಖರ್ಚಾಗೈತೆ ಅನ್ನೋದು ನೈಜವಾಗಿ ಅಧಿಕಾರಿಗಳು ತೋರಿಸುವುದಿಲ್ಲ, ಅದರಿಂದ ನಮಗೆ ಅನ್ಯಾಯ ಆಕೈತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಯವರು ಇಳುವರಿ ನಮ್ದು ಎಷ್ಟೈತೆ ಅಂತೇಳಿ ನ್ಯಾಯಸಮ್ಮತ ತೋರಿಸುವುದಿಲ್ಲ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಹೇಳಿದ್ದೀನಿ, ಅದಕ್ಕೆ ಸರ್ಕಾರನ ಇಳುವರಿ ನೋಡಬೇಕು, ಕಾರ್ಖಾನೆ ಎದುರುಗಡೆ ಲ್ಯಾಬೊರೇಟರಿ ಸರ್ಕಾರದ ಇರಬೇಕನ್ನುವಂತ ಒತ್ತಾಯವನ್ನು ನಿಮ್ಮ ಮೂಲಕ ನಾನು ಮಾಡ್ತೀನಿ. ಮತ್ತು ತೂಕದ ಸಂದರ್ಭದಲ್ಲಿ ಎಲ್ಲಾ ಕಾರ್ಖಾನೆ ಅಂತ ಹೇಳಿದ್ರು, ಕೆಲವು ಕಾರ್ಖಾನೆ ನಮಗೆ ಮೋಸ ಮಾಡ್ತಾವೆ ಅನ್ನುವಂತ ಮಾತದ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇನು ಭರವಸೆ ಕೊಟ್ಟಿದ್ದಾರೆ ಮಣ್ಣಿ ಬಜೆಟ್ನಾಗ, ಕಾರ್ಖಾನೆ ಎದುರುಗಡೆ ವೇಬ್ರಿಜ್ ಆಗ್ಬೇಕು ಅನ್ನುವಂಥದ್ದು ಕೂಡ ನಂದು ಒತ್ತಾಯ ಅದ. ಕಬ್ಬು ಸಾಗಾಣಿಕೆ ಕಟಾವಿನಲ್ಲಿ ಏನು ಹೆಚ್ಚು ಖರ್ಚು ತೋರಿಸ್ತಾ ಇದ್ದಾರೆ ಕಾರ್ಖಾನೆ ಅವರು, ದೂರಿನ ಕಬ್ಬು ತಂದು ಅಂತ ಹೇಳಿ. ದೂರಿನ ಕಬ್ಬು ತರಕ ಅವ್ರಿಗೆ ಅವಕಾಶ ಇಲ್ಲ. ಮೊದಲು ತಮ್ಮ ಕಾರ್ಖಾನೆ ವ್ಯಾಪ್ತಿಗೆ ಕಬ್ಬು ನುರಿಸಬೇಕಾಗ್ತದ, ಆಮೇಲೆ ದೂರಿನ ಕಬ್ಬು ತರಬೇಕಾಗ್ತದ. ನಂದು ಕೂಡ ಇದಕ್ಕೆ ಸಹಮತ ಇದೆ ಅನ್ನುವಂತ ಮಾತನ್ನು ಹೇಳ್ತೀನಿ. ಅವ್ರು ಇನ್ನೊಂದು ಹೇಳಿದಾರ, ಮೊದಲು 8.9 ಇತ್ತು, ಅದನ್ನ 10.25 ಹೋದಾರ, ಅದು ಆಗಬಾರ್ದು ಅನ್ನುವಂಥದ್ದು ಹೇಳಿದಾರೆ. ಅದು ಅರೇ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಬಂದಿಲ್ಲ. ಒಬ್ಬ ಕಬ್ಬು ಬೆಳೆಗಾರ, ನಾನು ಒಬ್ಬ ಕಬ್ಬು ಬೆಳೆಗಾರದೇನೆ. ನಮ್ಮ ಇಲ್ಲಿದ್ದಂತ ಮುಖಂಡರು ಕೂಡ ರೈತರ ಪರವಾಗಿ ಅದಾರ. ನಾವು ರೈತರ ಪರವಾಗಿ ಇರ್ತಕ್ಕಂಥ ಕಳಕಳಿ ಹಿನ್ನೆಲೆಯೂ ಇಲ್ಲಿ ಭಾಗವಹಿಸಿದ್ದೇವೆ. ಯಾರು ಈ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಕಳೆದ 6 ದಿನಗಳಲ್ಲಿ ಈ ಕಡೆ ತಿರುಗಿಲ್ಲ, ನಾಚಿಕೆ ಆಗ್ಬೇಕು ಅವರಿಗೆಲ್ಲ. ಅವ್ರು ಪ್ರಶ್ನೆ ಮಾಡ್ಬೇಕು. ನಾವು ಇಲ್ಲಿ ಬಂದಿದ್ದೀವಿ, ನಿಮ್ ಪರವಾಗಿ ಧ್ವನಿ ಎತ್ತಾಕ್ ಬಂದಿದ್ದೀವಿ, ನಿಮ್ ಪರವಾಗಿ ಹೋರಾಟ ಮಾಡಕ್ ಬಂದಿದ್ದೀವಿ. ಅದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು.
ಹೀಗಾಗಿ ಏನ್ ಮಾಡ್ಬೇಕಣ್ಣ? ಅಲ್ಲಿಯೂ ಕೂಡ ನಾವು ಗಮನ ಸೆಳೆಯುವಂತ ಕೆಲಸವನ್ನು ಮಾಡ್ತೀವಿ. ಮತ್ತು ಅಕಸ್ಮಾತ್ ಸುಟ್ಕಬ್ಬಿಗೆ ಪ್ರತಿಶತ 25% ಕಡಿತ ಮಾಡುತ್ತಾ ಬಂದಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಚುನಾವ್ ಅವರು ಅವಾಗ ಪ್ರಸ್ತಾಪ ಮಾಡಿ ಯಾವ ಕಾರ್ಖಾನೆಯವರು ಕಬ್ಬು ಓದಿರ್ಕಿಲ್ಲ ಆ ವರ್ಷ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ಮುಖಂಡರು ರೈತರ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೆಕ್ಟರ್ಗೆ 25,000 ರೂಪಾಯಿಗಳನ್ನು ನಾವು ಕೊಟ್ಟಿವಿ ಅನ್ನುವಂತ ಹೆಮ್ಮೆ ಇದೆ ನಮಗೆಲ್ಲ. ಅವತ್ತು ರೈತರು ತಗೊಂಡಿದ್ದಾರೆ, ನಾವೆಲ್ಲ ಹೋರಾಟ ಮಾಡಿ ಅವತ್ತು ಚುನಾವ್ ಅವರು ಇರ್ಬೋದು, ಎಲ್ಲರೂ ಹೋರಾಟ ಮಾಡಿ ತಗೊಂಡಿವಿ. ಅವತ್ತು ಆ ಕಳಕಳಿ ಇತ್ತವರಲ್ಲಿ. ಹೀಗಾಗಿ ನಾನು ಎಲ್ಲ ಹೇಳಕ್ ಹೋಗಿಲ್ಲ, ಯಾಕಂದ್ರ ಬಹಳಷ್ಟು ನಾವು ನಮ್ಮ ರಾಜ್ಯ ನಾಯಕರ ಮಾತುಗಳನ್ನು ಕೇಳಬೇಕಾಗ್ಯದ. ಅವರ ನೇತೃತ್ವದಲ್ಲಿ ಯಾರ್ಯಾರು ಗಮನ ಸೆಳಿಬೇಕು, ಕೇಂದ್ರದಿರ್ಬೋದು ಅಲ್ಲಿ ಗಮನ ಸೆಳಿತೀವಿ, ರಾಜ್ಯದಿರ್ಬೋದು ಅಲ್ಲಿ ಬಿಸಿ ಮುಟ್ಟಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ, ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಮ್ಗೇನ್ ರೈಟಿಂಗ್ ಕೊಟ್ಟಿದ್ದೀರಿ, ಸ್ವತಃ ನನಗೂ ಅನುಭವದ, ನೀವು ಹೇಳಿದಂತ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇವತ್ತು ಈ ಹೋರಾಟ ಯಶಸ್ವಿ ಆಗಲಿ. ನಾನು ಹೋರಾಟಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಪ್ರತಿನಿತ್ಯ ಹೋರಾಟದ ಮುಖಂಡರ ಜೊತೆ ನಾನು ಸಂಪರ್ಕದಾಗಿದ್ದೀನಿ. ಇವತ್ತೇನಾಯ್ತು, ಏನೇನು ಆಗ್ಬೇಕನ್ನುವಂತ ಚರ್ಚೆ ಮಾಡ್ತಾ ಇದೀವಿ. ಹೀಗಾಗಿ ನಾವು ನಿಮ್ಮನ್ನು ಬಿಟ್ಟಿಲ್ಲ, ನಿಮ್ ಜೊತೆ ಇದೀವಿ. ಈ ಹೋರಾಟ ಯಶಸ್ವಿ ಆಗಲಿ, ರೈತರು ಬೀದಿಗೆ ಬರಬಾರದು ಅನ್ನುವಂತ ಕಳಕಳಿಯಿಂದ ನಾವೇನು ಬಂದಿದ್ದೀವಿ. ಆ ಬಂದಂತ ಸಂದರ್ಭದಲ್ಲಿ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಮತ್ತೆ ಬರಾವದೇನೆ. ಹೀಗಾಗಿ ನಾನು ಮಾತಾಡೋದಕ್ಕಿಂತ ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ. ಈಗ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಪ್ಪಣ್ಣ ಕಡಾಡಿ ಅವರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆಯನ್ನ ತಾವೆಲ್ಲ ಕೂಡ ಸ್ವಾಗತಿಸಬೇಕು.